ತಾಯಿ ನಮ್ಮ ಬಾಬಣ್ಣಂಗೆ ಒಳ್ಳೇದ್ ಮಾಡು, ಅವರು ದಾರಿ ತಪ್ತಾರಂಗ್ ನೋಡ್ಕೊ. ಆಮೇಲೆ ಅವ್ರ ಮನ್ಸಲ್ಲಿ ನಾನೇ ಇರ್ಬೇಕು. ಹಂಗೆಯ ನಮ್ ಬಾಬು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗ್ಬೇಕು. ಹಂಗ್ ಮಾಡು. ಅತ್ಯಮ್ಮ ಫಸ್ಟ್ ಕ್ಲಾಸ್ ಅಲ್ಲ, ಫಸ್ಟ್ ಕ್ಲಾಸ್. ಹಿಡ್ದೆ ಜಾಡ. ತಕೊಳ್ಳಿ. ಯಾನ್ ಕೂಸು ಇದು? ಓದಿ. ಹಬ್ಬದ ಶುಭಾಶಯಗಳು ಅತ್ತಿಗೆಮ್ಮ. ಇವತ್ತು ನಾನು ಹುಟ್ಟದಬ್ಬ. ಅಂದ್ರೆ ಇವತ್ತು ಡಿಸೆಂಬರ್ 25. ಹುಟ್ಟಿದಬ್ಬದ ಶುಭಾಶಯಗಳು. ಟಾಂಕು ಕೂಸು. ಇವತ್ತು ನಾನು ಹುಟ್ಟದಬ್ಬ ಅಂತ ನನಗೆ ಗೆಪ್ತಿಗಿರ್ಲಿಲ್ಲ. ನೀ ಗೆಪ್ತಿ ಇಟ್ಕೊಂಡಿದ್ಯಲ್ಲ. ನಮ್ ಬರ್ತಡೆ ಮಾಡಿದ್ರು ನಿಮ್ ಬರ್ತಡೆ ಮರಿಯಲ್ಲ. ಅಣ್ಣಯ್ಯ ಬಂದ್ ವಿಶ್ ಮಾಡ್ದನಾ? ಇಲ್ಲ ಕೂಸು. ತಡೀರಿ ಕರ್ಕೊಂಡ್ ಬರ್ತೀನಿ. ಬೇಡ, ನಿಮ್ಮ ಅಣ್ಣಂಗೆ ಗೆಪ್ತಿ ಇದ್ದ ಇಲ್ವಾ ನೋಡವು. ಅವ್ರಿಗೆ ಹೇಳ್ಬೇಡ. ಆಯ್ತು, ಹೇಳಕ್ಕಿಲ್ಲ. ಅವನೇನಾದ್ರೂ ಬಂದ್ ನಿಮಗ್ ವಿಶ್ ಮಾಡ್ಲಿಲ್ಲ ಅಂದ್ರೆ ಬಾಳೆಹಣ್ಣು ತಿಂದು ಅವ್ನ್ ಕಾಲ್ ಕಡೆ ಸಿಪ್ಪೆ ಹಾಕಿ ಜಾರ್ ಬೀಳ್ಸ್ಬಿಡ್ತೀನಿ. ಏನಡ ವತರ್ನ ಯಾರನ್ನ ಬೀಳ್ಸೋ ಪ್ಲಾನ್ ಮಾಡ್ತಾ ಇದ್ದಾರಿ? ಹೆಸ್ರಿಗೆ ಮಾತ್ರ ಬಾಳೆಹಣ್ಣು, ನೋಡದ್ ನೋಡು ಮೆಣಸಿನ್ಕಾಯಿ ಥರ ನೋಡ್ತಾನೆ. ನೀ ಏನಮ್ಮೆ ಹಂಗೆ ಕೆಕ್ಕರ್ಸ್ಕೊಂಡು ನೋಡ್ತಿದ್ದೆ? ಬಾಬಣ್ಣ ಇವತ್ತು ತಾರೀಕು ಎಷ್ಟು ಹೇಳಿ? ತಾರೀಕು ಹೇಳಕ್ಕನ ಏನು ಕ್ಯಾಲೆಂಡ್ರ ಹಟ್ಟಿಲಿ ಎಷ್ಟು ಕ್ಯಾಲೆಂಡ್ರ್ ಹಾಕಿಲ್ಲ, ನೋಡ್ಕೊ ಹೋಗು. ಬಾಬಣ್ಣ ಇವತ್ತು ತಾರೀಕು ಎಷ್ಟು ಅಂತ ನನಗೆ ಗೊತ್ತು. ಗೊತ್ತಿದ ಮೇಲೂ ನಾನು ಕೇಳ್ತಿದ್ದೆ ಇಲ್ಲ. ನಾ ಏನು ನಿನ್ನ ಕಣ್ಗ ಗೆಣಸು ಮರ ಅಂತಾರ ಕಂಡನ್ನ? ಅಲ್ಲ ಬಾಬಣ್ಣ, ನೀವು ನನ್ನ ಶ್ರೀರಾಮ ಅಂತ ಗೊತ್ತು. ಇವತ್ತು ಯಾನ ಹೇಳಿ? ಯಾನ ಗೆಪ್ತಿ ಮಾಡ್ಕೊಳ್ಳಿ ಬಾಬಣ್ಣ. ಸುಮ್ಮನೆ ಯಾನಿದ್ದದು? ಗೆಪ್ತಿ ಬಂತು ಕಮ್ಮೆ. ಅದೇನು ಹೇಳಿ? ಇವತ್ತು ಡಿಸೆಂಬರ್ 25. ನಾನು ಪಟಾಪಟಿ ಚಟ್ಟಿ ಬನ್ನಿ ನಾಡ್ನ ಪೇಪರ್ ಕೊಟ್ಟಿದ್ದಿ. ಅವ್ವ ಬಂದಿದ್ದ ಇಲ್ವ ನೋಡವಿರು. ಅಮ್ಮೆ ಪುಟ್ಮನೆ ಇಲ್ಲಿ ನೋಡಮ್ಮೆ, ಚಮ್ ಪಟಾಪಟಿ ಚಡ್ಡಿ ಬನ್ನಿನು ಒಂದ್ಸತಿ ಹಾಕೊಂಡ್ರೆ ಪುನಃ ಪುನಃ ಹಾಕಬೇಕು ಅನ್ಸುತ್ತೆ. ನೀನು ಒಂದ್ಸತಿ ನೋಡಮ್ಮೆ. ನೋಡ್ದಿಕ್ಕ ನೋಡಿ. ನೋಡಿದ್ಮೇಲೆ ಮುಖನ ಯಾಕೆ ಹಂಗೆ ಅಲ್ಸೋಗಿರ ಅನ್ನದ ಥರ ಮಾಡ್ಕೊಂಡಿದೆ. ಒಸಿ ಖುಷಿ ಪಡಮ್ಮೆ. ಅಷ್ಟು ತಗೊಂಬೋಗು. ಹ್ಯಾಪಿ ಬರ್ತ್ಡೇ ಟು ಯು. ಆಮೇಲೆ ಪುಟ್ಮನಿ ಬಾನಿ. ಹ್ಯಾಪಿ ಬರ್ತ್ಡೇ ಟು ಯು. ಯಾನು ಹೇಳ್ದೆ? ಬರ್ತ್ಡೇ ಆಡು. ಅದು ಬಡ್ಡೆ ಆಡಲ್ಲ ಕಮ್ಮೆ, ಬರ್ತಡೇ. ಬಿಡ್ರಿ ಜಾಡ. ಆಮೇಲೆ ಪುಟ್ಮಲ್ಲಿ ವತರ್ನೆದ್ದು ಮಾದಪ್ಪನ ಆಡ ಹೇಳೋದು ಬಿಟ್ಬಿಟ್ಟು ಹ್ಯಾಪಿ ಬರ್ತ್ಡೇ ಅಂತ ಹೇಳ್ತಿಲ್ಲ. ಕಮ್ಮೆ ನೋಡೋಗು. ಹ್ಯಾಪಿ ಬರ್ತ್ಡೇ ಟು ಯು. ಎಷ್ಟೊತ್ತಿ ಯಾವ ಹಾಡು ಹೇಳ್ಬೇಕು ಅಂತ ಗೊತ್ತಾಗಲ್ಲ. ಹ್ಯಾಪಿ ಬರ್ತ್ಡೇ ಅಂತ. ಇವತ್ತಿನ ಇವಳು ಬರ್ತಡೇ ಬಾ. ಅಯ್ಯೋ ಸುಮ್ಮನೆ ಮಾದಪ್ಪ. गुनगुनाती है ये हवाएं, गुनगुनाता है गगन, गा रहा है ये सारा आलम. Zubidu param Zubi dooby pampara, zubi dooby param pam. Zubi dooby nache kyun pagal stupid man. Zubi dooby pampara, zubi dooby param pam. Zubi dooby nache you pagal stupid man. शाखों पे पत्ते गा रहे हैं, फूलों पे भंवरे गा रहे, दीवानी किरणें गा रहे हैं, ये पंछी गा रहे. वो बगिया में दो फूलों की हो रही है गुफ्तगू, जैसा फिल्म में होता है हो रहा है हूबहू. आई 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 जुबी. ಕುಣಿರಿ ಕುಣಿರಿ.
ಕಣಿ ಹೋಳಿ. ಬನ್ನಿ ಕೂತ್ಕೊಂಡು ಮಾತಾಡೋಣ. ಹೇಳಿ ಪುಟ್ಮಲ್ಲಿ ಅವರೇ, ಹೇಗಿದ್ದೀರಾ? ಚೆನ್ನಾಗಿಲ್ಲ ಅವನಿ, ತಾನೇ ನೋವಲ್ಲ ಅವನಿ. ನೋವಾ? ಯಾಕೇನಾಯ್ತು? ಇವತ್ತು ನಾನು ಹುಟ್ಟಬ್ಬ ಅವನಿ. ವಾವ್, ಇವತ್ತು ನಿಮ್ ಬರ್ತ್ಡೇನಾ? ಹ್ಯಾಪಿ ಬರ್ತ್ಡೇ ಪುಟ್ಮಲ್ಲಿ ಅವರೇ. ಬರ್ತ್ಡೇ ದಿನ ಖುಷಿಯಾಗಿರ್ಬೇಕು, ಯಾಕೆ ಬೇಜಾರಲ್ಲಿದ್ದೀರಾ? ನಮ್ಮ ಬಾಬಣ್ಣ ನಾನು ಹುಟ್ಟಬ್ಬನೇ ಮರ್ಸ್ಬಿಟ್ಟವ್ರೆ ಅನ್ನಿ. ಇಷ್ಟಕ್ಕೆಲ್ಲ ಬೇಜಾರು ಮಾಡ್ಕೋತಾರ? ಪ್ರಪಂಚದಲ್ಲಿರೋ ಎಲ್ಲ ಗಂಡಂದ್ರು ಅವ್ರ ಹೆಂಡತಿ ಬರ್ತ್ಡೇ ಡೇಟ್ನ, ಅವ್ರ ಮದ್ವೆ ಆಗಿರೋ ಡೇಟ್ನ ಮರ್ತು ಬಿಡ್ತಾರೆ. ಬೇಡ್ದಿರೋ ವಿಷಯನೆಲ್ಲ ಚೆನ್ನಾಗಿ ಜ್ಞಾಪಕ ಇಟ್ಕೊಂಡಿರ್ತಾರೆ. ಪ್ರೀತಿ ಅಲ್ಲ ಮದ್ವೆಗೆ ಮುಂಚೆ ಮಾತ್ರ. ಹಂಗಂದರ್ಯಾ ಚಂದನ್ ಅವರು ನಿಮ್ ಹುಟ್ಟಬ್ಬನ ಮರ್ತ್ಬಿಟ್ಟಿದ್ರಾ? ಹೌದು. ಅವ್ರ ಮಾತ್ರ ಏನ್ ಮಾಡರಿ? ಇನ್ನೇನ್ ಮಾಡಕ್ಕಾಗುತ್ತೆ? ಅವ್ರ ಹತ್ರ ಹೋಗಿ ಜಾನಿ ಇವತ್ತು ನನ್ನ ಬರ್ತ್ಡೇ, ಜಾನಿ ಇವತ್ತು ನನ್ನ ಬರ್ತ್ಡೇ ಅಂತ ಹೇಳ್ತೀನಿ. ಹಂಗಂದರ್ಯಾ ಮಧುರ ಅವ್ರು ಹುಟ್ಟಪ್ಪ ಗೊತ್ತೇ ಆಗ್ನಿಲ್ವಲ್ಲಪ್ಪ. ಇವತ್ತು ಭೂಲೋಕದಲ್ಲಿ ಚಂದನದ ಗೊಂಬೆ ಹುಟ್ಟಿದ ದಿವಸ. ನಾ ಏನಾರು PM ಆಗಿದ್ರೆ ಇವತ್ತು ನ್ಯಾಷನಲ್ ಹಾಲಿಡೇ ಅನೌನ್ಸ್ ಮಾಡಿಬಿಡ್ತಾ ಇದ್ದಿ. ದೇಶ ತುಂಬ ಮಧುರ ಅವ್ರ ಕಟೌಟ್ ಹಾಕ್ಸಿ ಅವ್ರಿಗೆ ಹುಟ್ಟು ಹಬ್ಬದ ಘೋಷಣೆ ಕೂಗಿಸ್ಬಿಡ್ತಾ ಇದ್ದಿ. ಅಯ್ಯೋ, ಈಗ ಯಾರು ಮಾಡೋದು? ಗೌಡ್ರೆ, ನೋಡ್ಕೊಂಡ್ ಬರಕ್ಕಾಗಲ್ವೇನ್ರಿ? ಕಣ್ಗೇನ್ ಗಂಧದ ಕಡೆ ಇಟ್ಕೊಂಡಿದ್ದೀರಾ? ನಾ ಇಟ್ಕೊಂಡಿನಿ, ನೀವ್ ಇಟ್ಕೊಂಡಿಲ್ಲ. ನೀವು ನೋಡ್ಕೊಂಬರ್ಬೇಕು ತಾನೆ. ಏನು ನಮ್ಮನೆಯಿಂದ ಬರ್ತಿದ್ರಿ? ಮಾಡಕ್ಕೇನು ಕೆಲಸ ಇಲ್ವಾ? ಬೆಳಗ್ಗೆನೆ ನಾಯಿ ಬೆಕ್ಕು ತರ ಕಂಡೋರ್ ಮನೆ ಕದ್ದು ಮುಚ್ಚಿ ಓಡಾಡ್ತಿರಲ್ಲ, ನಾಚಿಕೆ ಆಗಲ್ವಾ? ಸೇಮ್ ಟು ಯು. ನಾನು ರಾಕಿರೈ ಮನೆಯಿಂದ ಬರ್ತಿರೋದು. ಆ ಕಲ್ಟಿವೇಟರ್ ಸಾಹಸ ಬೇರೆ ಮಾಡ್ತಾ ಇದಾರೆ. ಐ ಲೈಕ್ ಇಟ್. ಗೌಡ್ರೆ, ಸುಮ್ನೆ ಹೊರಟೋಗ್ಬಿಡಿ. ಬೆಳಗ್ಗೆನೆ ನಂಗೆ ಗುಳ್ಳೆ ನರಿಗಳ ಮುಖ ನೋಡಕ್ ಇಷ್ಟ ಇಲ್ಲ. ನಂಗೂ ಅಷ್ಟೇ ಅಣ್ಣಪ್ಪನವ್ರೆ, ಇಂಥ ಒಳ್ಳೆ ದಿನದಲ್ಲಿ ನಿಮ್ಮಂತ ಯಾಸರ್ಗತ್ತ ಮುಖ ನೋಡಕ್ ಇಷ್ಟ ಇಲ್ಲ. ಒಳ್ಳೆ ದಿನನ? ಏನ್ ವಿಶೇಷ? ಇವತ್ತಿನ ವಿಶೇಷ ನಿಮ್ಗೆ ಗೊತ್ತಿಲ್ವಾ? ಸುಮ್ನೆ ಕತೆ ಹೊಡಿಬೇಡಿ, ವಿಶೇಷ ಏನು ಅಂತ ಹೇಳಿ. ಓಹೋ, ಅಣ್ಣಯ್ಯಪ್ಪನವ್ರಿಗೆ ಮಧುರ ಅವ್ರು ಹುಟ್ಟಿದಪ್ಪ ಅಂತ ಗೊತ್ತಿಲ್ಲ. ಈ ಅವಕಾಶನ ಉಪಯೋಗಿಸ್ಕೊಂಡು ನಾನು ಮಧುರ ಅವ್ರಿಗೆ ಹತ್ರ ಆಗ್ಬೇಕು. ಗಡ್ಗಮ್ಮುತ್ತರ ನಿಂತ್ಬಿಟ್ರಿ, ಏನ್ ವಿಶೇಷ ಅಂತ ಹೇಳಿ. ನಿಮ್ಮಂತ ಕೆಲ್ಸಕ್ಕೆ ಬರೆದವ್ರಿಗೆ ಹೇಳೋ ಅವಶ್ಯಕತೆ ಇಲ್ಲ. ಗೌಡ್ರು ಏನ್ ವಿಷಯ ಅಂತ ಹೇಳ್ದೆ, ತಿಳಿಯಾಗಿ ನಿಂತಿರೋ ನೀರಿಗೆ ಕಡ್ಡಿ ಅಳ್ಳಾಡಿಸ್ದಂಗೆ ನನ್ನ ಮಿದುಳಿಗೆ ಕೈ ಹಾಕಿ ಹೋಗ್ಬಿಟ್ರಲ್ಲ. ಏನಪ್ಪ ಇದು? ರಾತ್ರಿ ಆಕಾಶದಲ್ಲಿ ಬರ್ಬೇಕಾಗಿರೋ ಚಂದ್ರ ಇವತ್ತು ಬೆಳಿಗ್ಗೆ ನಮ್ಮನೆಗೆ ಬಂದು ಕೂತ್ಬಿಟ್ಟಿದೆ. ಪುಟ್ಮಲಿ ಅವರೇ, ಈ ಪ್ರೇಮಿನ ಈ ಜಾನಿನ ಹುಡ್ಕೊಂಡು ಬಂದ್ರ? ಇಲ್ಲ ಕಣಿ ಹೋಳಿ, ನಾ ಮಧುರ ಅವ್ರು ನೋಡಕ್ ಬಂದಿದ್ದೆ. ಕೆಲ್ಸ ಆಯ್ತು, ಬರ್ತೀನಿ. ಹೂ ಬಿಟ್ಟ ಮಧು. ಅರೆ ಜಾನಿ, ನೀವ್ ಯಾವಾಗ ಬಂದ್ರಿ? ಇದೇನು ಪುಟ್ಮಲ್ಲಿ ಅವ್ರ ಕಪ್ನ ನೀವ್ ಹಿಡ್ಕೊಂಡಿದ್ದೀರಾ? ಪುಟ್ಮಲಿ ಅವ್ರು ಬಂದಿದ್ರಾ? ಹೌದು. ಅದೇ ಅನ್ಕೊಂಡೆ, ಈ ಕಪ್ಪಲ್ಲಿ ನೀನ್ ಕಾಫಿ ಕುಡಿಯಲ್ವಲ್ಲ ಅಂತ. ಏನಕ್ಕೆ ಬಂದಿದ್ರಂತೆ? ಇವತ್ತು ಅವ್ರ ಬರ್ತ್ಡೇ ಅಂತೆ, ಗೌಡ್ರು ವಿಶ್ ಮಾಡಿಲ್ಲ ಅಂತ ಬೇಜಾರ್ ಮಾಡ್ಕೊಂಡಿದ್ರು. ವಾಟ್? ಇವತ್ತು ಪುಟ್ಮಲಿ ಅವ್ರ ಬರ್ಡೇನಾ? ಹೌದು. ನೀವ್ಯಾಕೆ ಇಷ್ಟೊಂದು ಎಕ್ಸೈಟ್ ಆಗ್ತಿದ್ದೀರಾ? ಅದು ಇವತ್ತು ಪುಟ್ಮಲಿ ಅವ್ರ ಬರ್ಡೇ, ಈ ವಿಷಯ ಗೌಡ್ರು ಗೊತ್ತೇ ಇಲ್ಲ ಅಂದ್ಯಲ್ಲ. ಪಾಪ ಎಂತ ನೀಚ್ ಕಂಡ ಅಂತ ಯೋಚನೆ ಮಾಡ್ತಾ ಇದ್ದೆ. ಅವ್ನ ಬುದ್ಧಿ ಎಲ್ಲ ಬರೀ ಪಟಪಟಿ ಚಡ್ಡಿ ಬನ್ನಿನ ಮಾರೋ ಕಡೆಗೆ ಇರುತ್ತೆ. ಜಾನಿ, ಇದು ಸ್ವಲ್ಪ ಓವರ್ ಆಯ್ತು. ಗೌಡ್ರ ಬಗ್ಗೆ ಹೇಳ್ತಿದ್ದೀರಲ್ಲ, ನಿಮಗ್ ನನ್ನ ಬರ್ತ್ಡೇ ಜ್ಞಾಪಕ ಇರುತ್ತಾ? ನೆನಪಿರುತ್ತಲ್ಲ, ನೆನಪು ಮಾಡಕ್ಕೆ ಅಂತಾನೆ ಅಲಾರಾಮ್ ಇಟ್ಕೋತೀನಿ. ಗಂಡಸರು ಬುದ್ಧಿ ಎಲ್ಲ ಇಷ್ಟೇ. ಅದೇ ಮದ್ವೆಗೆ ಮುಂಚೆ ನಾವಿನ್ನೂ ಕಣ್ಣೇ ಬಿಟ್ಟಿರಲ್ಲ, ಅಷ್ಟು ಬೇಗ ಫೋನ್ ಮಾಡಿ ವಿಶ್ ಮಾಡ್ತೀರಾ. ಮದ್ವೆ ಆದ್ಮೇಲೆ ಅಲಾರಾಮ್ ಹೊಡ್ಕೊಂಡ್ರು ಆಫ್ ಮಾಡಿ ಮಲ್ಕೋತೀರಾ. ನಿಮ್ ಪ್ರೀತಿ ಎಲ್ಲ ಇಷ್ಟೇ. ನೀನೇನಾದ್ರೂ ಅನ್ಕೋ, ಇವತ್ತು ಪುಟ್ಮಲಿ ಅವ್ರ ಬರ್ಡೇ ಅಂತ ನೆನಪು ಮಾಡ್ತೀಯಲ್ಲ, ಅಷ್ಟು ಸಾಕು. ಇವತ್ತು ಈ ಬರ್ಡೇನ ಅವರು ಜೀವನದಲ್ಲೇ ಮರಿಬಾರ್ದು, ಹಾಗೆ ಸೆಲೆಬ್ರೇಟ್ ಮಾಡ್ತೀನಿ. ಅತ್ಯವ ಇಲ್ಲಿಂದನೇ ಅಡ್ಬಿದ್ದ ಕಣಿ ಹೋಳಿ. ನಾನು ಇಲ್ಲಿಂದಾನೆ ಆಶೀರ್ವಾದ ಮಾಡಿದೆ ಕಕ್ಕುಸು. ಹುಟ್ಟುಹಬ್ಬದ ಶುಭಾಶಯಗಳು. ಟ್ಯಾಂಕು ಟ್ಯಾಂಕು ಅತ್ಯವ. ಯಾನಕುಸು, ಸಂತೋಷವಾಗಿದೆ ತಾನೇ? ಏನ್ ಸಂತೋಷ ಅತ್ಯವ್ವ, ಒತ್ತರೆಯಿಂದ ಬೇಜಾರಲ್ಲ ಅವನಿ. ಏನಾಯ್ತು ನನ್ನವ್ವ? ಯಾರಾದ್ರೂ ಏನಾದ್ರೂ ಅಂದ್ರ ಏಳು. ಈಗಲೇ ಉದಯರಂಗ ಬಸ್ ಹತ್ಕೊಂಡ್ ಬಂದು ಅವ್ರನ್ನ ಸಿಗದು ಊರ್ ಬಾಗ್ಲಿಗೆ ತೋರಣ ಕಟ್ಬಿಡ್ತೀನಿ. ಯಾರು ಏನು ಅಲ್ಲಿಲ್ಲ ಅತ್ಯವ್ವ. ಬಾಬಣ್ಣ ನನಗೆ ಬರ್ಡೇ ವಿಷಯ ಮಾಡ್ಲಿಲ್ಲ ಅವನಿ. ಆ ದನ ಕೈಯ ನಿಧಾನ ಅಲ್ಲಿ ಕೊಡವನ್ ಕೈಯಲ್ಲಿ ಫೋನು.
ಬೇಡ ಅತ್ಯವ್ವ. ನೀನ್ ಹಿಂಗ್ ಎದ್ರಕಂಡೆಯ ನನ್ನ ಕೈಗೊಂದು ಕೂಸ್ ಕೊಡ್ನಿಲ್ಲ. ಅಲ್ಲ, ಎಂಟಿ ಹುಟ್ಟದಪ್ಪನ ಮರೆಯೋಷ್ಟು ಏನ್ ಕ್ಯಾಮೆ ಇತ್ತ ಅವನ್ಗೆ? ನೀನು ಆ ದನ ಕಾಯನ್ ಕೈಲಿ ಫೋನ್ ಕೊಡು, ನಾನು ಹೊಸಿ ಬುದ್ಧಿ ಹೇಳ್ತೀನಿ. ಬೇಡ ಅತ್ಯವ್ವ, ಇದು ನನ್ನ ಮರ್ಯಾದೆ ಪ್ರಶ್ನೆ ಅನ್ನಿ. ಅವ್ರು ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಇದ್ರೆ ಗೆಪ್ತಿ ಮಾಡ್ಕೊಂಡು ವಿಶ್ ಮಾಡ್ತಾರೆ, ಇಲ್ಲ ಅಂದ್ರೆ ಮಾಡಲ್ಲ ಬುಡಿ. ಈ ಗಂಡಂದ್ರಿಗೆ ಎಲ್ಲಿ ಗೆಪ್ತಿ ಬಂದದ್ದು ಕೂಸು? ಆ ಚಡ್ಡಿ ಮಾರೋನು ಎಲ್ಲ ಅವನ ಅಪ್ಪನ ತರನೇಯ ಊಟಗೆಟ್ಟವ. ನಮ್ಮ ಮಾವ ಏನು ಹಂಗ್ಯ, ನಿಮ್ ಹುಟ್ಟದ ದಿನ ಮರಿತಿದ್ರ? ಹ್ಞೂ ಕೂಸು, ಪ್ರತಿ ವರ್ಷವೇ ನಾನು ಹುಟ್ಟದಪ್ಪನೇ ಮರ್ತು ಬಿಡ್ತಿದ್ರು. ನೀವು ಸುಮ್ಮನೆ ಇರ್ತಿದ್ರಾ? ಸುಮ್ನಿರೋ ಜಯಮಾನ ನಂದು. ಅಲ್ಲ ಬುಡಿ, ಒತ್ತಾರನೆ ಎದ್ದು ದೊಣ್ಣೆ ಇಟ್ಕೊಂಡು ನಿಂತ್ಕೊಂಡ್ರೆ ಅವ್ರು ಕೂತಿರೋ ಜಾಗ ಭೂಕಂಪ ಆಗ್ಬಿಡೋದು. ಆಮ್ಯಾಕೆ ಅವ್ರ ಗೆಪ್ತಿ ಬಂದು ಆತರದಲ್ಲಿ ನಿನ್ನ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಹೇಳೋರು. ಮಾಯ್ಕನ ಏನಿದು ಅಪಸ್ವರ, ಹಿಂಗನ್ಬಿಡ್ತಿದ್ರ? ಹಂಗೆ ಹೇಳ್ತಿದ್ರು, ಆದ್ರೆ ಈಚೀಚಿಗೆ ಸರಿಯಾಗಿ ಹೇಳ್ತಾರೆ. ಅದಕ್ಕೆ ಹೇಳೋದು, ನಮ್ ಜುಟ್ಟನ್ನ ಅವ್ರ ಕೈ ಕೊಡದೆ ಅವ್ರ ಹುಡ್ದಾರನ್ನ ನಾವು ಮೂಗ್ದಾರ ತರ ಗಟ್ಟಿಯಾಗಿ ಹೇಳ್ಕೊಂಡ್ರೆ ನಮ್ ಗಂಡಂದ್ರು ನಮ್ ಹಿಂದೆನೆ ಓಡಾಡ್ಕೊಂಡಿರ್ತಾರೆ. ಅವಾಗ್ಲೇ ನಮ್ ಗಂಡಂದ್ರು ನಾವು ಹೇಳ್ದಂಗ್ ಬಗ್ಗೋದು. ಹಂಗಂದರಿಯ ಏನಾಯ್ತು ನಮ್ಮ ಅತ್ತೆ ಅವಂಗೆ? ಅದಕ್ಕೆ ಫೋನ್ ಕಟ್ ಮಾಡ್ಬಿಟ್ರಲ್ಲ. ಏನೋ ಕ್ಯಾಮೆ ಇರ್ಬೇಕು. ನಮ್ಮ ಅತ್ತೆವ, ಬಾಬಣ್ಣ ನೀವು ನಂಗೆ ವಿಷಯ ಮಾಡಲಿಲ್ಲ. ಹ್ಯಾಪಿ ಬರ್ತ್ಡೇ ಟು ಯು ಬಾಬಣ್ಣ. ಏನು ಸಂತೋಷ, ಏನು ಉಲ್ಲಾಸ, ಏನು ವಿಶೇಷ ಈ ದಿನ. ಹ್ಯಾಪಿ ಬರ್ಡೇ ಟು ಯು ಮಧು ರಾ. ಹ್ಯಾಪಿ ಬರ್ಡೇ ಟು. ಯಾನಮ್ಮೆ ಹೊತ್ತು ಈ ಪಟ್ಟಿ ನಾಚ್ಕೊಂಡು ನೋಡ್ತಾ ಇದೆ. ಬಾಬಣ್ಣ ಯಾವ್ದೋ ರಾಂಗ್ ಆಡ್ತಿದ್ರಿ. ಅದು ರಾಂಗ್ ಅಲ್ಲ ಕಮ್ಮೆ, ಸಾಂಗು. ಹಿಡಿದ್ರಿ ಜಾಡ, ಅದನ್ನೇ ಒಂದ್ಸಲ ಆಡಿ. ಬೇಡ ಕಮ್ಮೆ, ನಿನ್ ಮುಂದೆ ಆಡಕ್ಕ ನಾಚಿಕೆ ಆಯ್ತದೆ. ಹಂಗಾರೆ ನಾ ಅತ್ತಾಗ ತಿರ್ಕತ್ತೀನಿ, ನೀವು ಆಡೋಳಿ. ಬೇಡ ಕಮ್ಮೆ, ನೀ ಅತ್ತಾಗ ತಿರ್ಕೊಂಡ್ರು ನನ್ನ ಕಣ್ ಮುಂದೆ ಇದ್ದಂಗೆ ಆಯ್ತದೆ. ಬಾಬಣ್ಣ ಏನಿವತ್ತು ಬಹು ಖುಷಿಯಾಗಿದ್ದೀರಿ. ಅದು ಒತ್ತಾರೆ ಎದ್ದು ನಿನ್ ಮುಖ ನೋಡ್ಬಿಟ್ನಲ್ಲ, ಅದಕ್ಕೆ ಸಂತೋಷ ಉಕ್ಕಿ 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 ಹರಿತಾದೆ. ಬಾಬಣ್ಣ ಆಗ್ಲೇ ಆಡಿದ ಹಾಡ್ನ ನಂಗೋಸ್ಕರ ಇನ್ನೊಂದ್ಸಲ ಆಡಿ. ಹೋಗಮ್ಮೆ, ನನಗ ನಾಚಿಕೆ ಆಯ್ತದೆ. ನಮ್ಮ ಬಾಬಣ್ಣ ಊರ್ ತಂದವ್ರೆ ಅಂದ್ರೆ ನನ್ನ ಹುಟ್ಟಬ್ಬ ಅವ್ರಿಗೆ ಗೆಪ್ತಿ ಅದೇ. ನನಗೆ ಸರ್ಪ್ರೈಸ್ ಕೊಡಬೇಕು ಅಂತ ಆಟ ಆಡ್ತವ್ರೆ. ನಾನು ಅವ್ರನ್ನ ಅರ್ಥ ಮಾಡ್ಕೊಳ್ಳಿಲ್ಲ. ನಮ್ಮ ಬಾಬಣ್ಣ ಎಷ್ಟು ಒಳ್ಳೆಯವರು. ಬಾಬಣ್ಣ ಐ ಲವ್ ಯು ಬಾಬಣ್ಣ. ಪುಟ್ಟಮಲ್ಲಿಯವರೇ, ಈ ಹೂಗಿಂತ ಸುಂದರವಾಗಿರೋರು ನೀವು. ನಿಮ್ಮ ಸರಳವಾದ ಮಾತನ್ನ ಕೇಳ್ತಾ ಇದ್ರೆ ಈ ಹೂವಿನ ಪರಿಮಳ ಕೂಡ ನಾಚಿಕೊಂಡು ಪಾಚ್ಕೊಂಡ್ಬಿಡುತ್ತೆ. ನಿಮ್ಮ ಹೂವಿನಂತ ಮನಸ್ಸಿಗೆ ಈ ಹೂನ ಕೊಟ್ಟು ನಿಮ್ಮ ಹಂಬಲದಲ್ಲಿರೋ ದುಂಬಿ ನಾನು ಅನ್ನೋದನ್ನ ಪ್ರೂವ್ ಮಾಡ್ತೀನಿ. ನೋಡು, ಈ ಅತ್ತೆ ಅಂದ್ರೆ ಹಾಗೆ ಗಂಡ ಹೆಂಡತಿ ಮಧ್ಯೆ ಇರೋ ತಿಗ್ನೆ ತರ ಯಾವಾಗ್ಲೂ ರಕ್ತನ ಹೀರ್ತಾನೆ ಇರ್ತಾರೆ. ಅವ್ರು ಯಾವಾಗ ಹೇಗೆ ಅಂತ ಅರ್ಥನೇ ಆಗಲ್ಲ. ಹೊಗಳ ವಿಷಯಕ್ಕೂ ತೆಗಳ್ತಾರೆ, ತೆಗ್ಳ ವಿಷಯಕ್ಕೂ ತೆಗಳ್ತಾರೆ. ಅದಕ್ಕೆಲ್ಲ ನಾವು ಜಾಸ್ತಿ ತಲೆ ಕೆಡ್ಸ್ಕೋಬಾರ್ದು. ಶಿವನ್ ಮುಂದೆ ಇರೋ ಬಸವಣ್ಣನ ತರ ಆರಾಮಾಗಿ ಸೈಲೆಂಟಾಗಿ ಇದ್ಬಿಡ್ಬೇಕು. ಈ ಅತ್ತೆಂದ್ರ ಬಗ್ಗೆ ಮಾತಾಡ್ತಾ ಇದ್ರೆ ಮಾತೇ ಮುಗಿಯಲ್ಲ. ಒಂದ್ ನಿಮಿಷ, ನನ್ನ ಹಬ್ಬಿ ಬಂದಿದ್ದಾರೆ, ಆಮೇಲೆ ಕಾಲ್ ಮಾಡ್ತೀನಿ. ಜಾನಿ, ನಂದೇ ಹೆಸರಮ್ಮ. ಗೊತ್ತಿದೆ. ನೀವ್ ಯಾವಾಗ ಬಂದ್ರಿ? ನೀನ್ ಫೋನಲ್ಲಿ ಮಾತಾಡ್ತಿದ್ದಾಗ. ಜಾನಿ, ಇದೇನ್ ಹೊಟ್ಟೆ ಈಗ ಕೂತ್ಕೊಂಡಿದೆ, ಅಂತದೇನ್ ತಿಂದ್ರಿ? ಅದು ನಿನ್ನೆ ರಾತ್ರಿ ನೀನು ಕಡಲೆಕಾಳು ಪಲ್ಯ ಮಾಡಿದ್ಯಲ್ಲ, ಅದನ್ನ ತಿಂದು ಗ್ಯಾಸ್ ಆಗ್ಬಿಟ್ಟಿದೆ. ನೀನು ನಾಯಿಗೆ ಹಾಕ್ಬೇಕಾಗತ್ತೆ ಅಂದ್ಯಲ್ಲ, ಅದಕ್ಕೆ ನಾನೇ ತಿನ್ಬಿಟ್ಟೆ. ಸಾರಿ ಜಾನಿ. ಮುಟ್ಬಿಡ, ಹೊಡೆದ್ರೆ ಕಷ್ಟ. ಮುಟ್ಟಿದ ತಕ್ಷಣ ಹೊಡೆದೋಗಕ್ಕೆ ಅದೇನ್ ಬಲೂನಾ? ಒಂಥರ ಹಾಗೆ. ಅಮ್ಮ, ನಿನ್ಗೇನು ಗೊತ್ತಾಗ್ಬೇಕು? ಒಂದ್ ನಿಮಿಷ, ನಿಂಬು ಸೋಡಾ ತರ್ತೀನಿ.
ಸದ್ಯ ಬಚಾವಾದೆ. ಈ ವಿಷಯ ಏನಾದ್ರೂ ಮಧು ಗೊತ್ತಾಗಿದ್ದಿದ್ರೆ ಮಧುರ ಗೊತ್ತಾಗಿದ್ರೆ ಏನು? ಅದು ನನ್ನ ಹೊಟ್ಟೆಲಾಗ್ತಿರೋ ನೋವು, ಸಂಕಟ, ವೇದನೆ ನಿನಗೆ ಗೊತ್ತಾಗಿದ್ದಿದ್ರೆ ಆಶ್ಚರ್ಯ ಪಡ್ತಿದ್ದೆ ಅಂದೆ. ಈಗ್ಲೂ ಆಶ್ಚರ್ಯ ಆಗ್ತಿದೆ. ಆಗ್ಲೇ ಬಲೂನ್ ತರ ಊದ್ಕೊಂಡಿದ್ ನಿಮ್ ಹೊಟ್ಟೆ ಇವಾಗ ಬೆನ್ನೆ ಗಂಟಿನ ತರ ಆಗೋಗಿದೆ. ಅದು ಗಾಳಿಯಿಂದಾಗಿ ಪ್ರಕೃತಿಯಲ್ಲಿ ಲೀನವಾಗಿ ಹೋಗಿದೆ. ಹಿಡ್ಕೊಳ್ಳಿ. ಫಸ್ಟ್ ಕುಡ್ದು ರೆಸ್ಟ್ ರೂಮ್ಗೆ ಹೋಗಿ. ಮಲ್ಲಿಯವರೇ, ತಳಿ ಸರ್ ಕೇಕು. ಕೇಕ್ ಬಾಯಾ? ಇನ್ನೇನು ಕೊರಿಯರ್ ಬಾಯ್ ಅನ್ಕೊಂಡ್ರಾ? ಎಷ್ಟೋ ಮಾತಾಡ್ತೀಯಾ? ಮತ್ತೆ ನಮ್ಮ ಬಂಡವಾಳ ಸರ್. ತಳಿ ಕೇಕು. ಸ್ವಲ್ಪ ಮೆತ್ತಗೆ ಮಾತಾಡಯ್ಯಾ. ನಾನು ಕೇಕ್ ಕೊಡ್ತಾ ಇರೋದು ಬಾಂಬಲ್ಲ. ಎಷ್ಟು ದುಡ್ಡು? ಕೇಕ್ದು 300 ರೂಪಾಯಿ, ಡೆಲಿವರಿ ಚಾರ್ಜ್ 500 ರೂಪಾಯಿ. 500 ರೂಪಾಯ? ಏನ್ ಬ್ಲ್ಯಾಕ್ ಮೇಲಾ? ಇಲ್ಲ, ವೈಟ್ ಮೇಲು. ಡೈಲಾಗ್ ಎಲ್ಲೋ ಕೇಳ್ದಂಗಿದ್ಯಲ್ಲ. ಮೊನ್ನೆ ನಮ್ಮ ಅಣ್ಣ ಹೇಳಿದ, ಇವತ್ತು ನಾನು ಹೇಳ್ತಾ ಇದ್ದೀನಿ. ನೀನು ಆ ಫ್ಯಾಮಿಲಿ ಅವನಾ? ಎಕ್ಸಾಕ್ಟ್ಲಿ. 100 ಸೇರ್ಸ್ ಕೊಡಿ ಸರ್. ಬರಲ್ಲ ಸರ್? ವಾಟ್? ಗೌಡ ನನ್ನ ಕನ್ಸಿಗೆ ಕಲ್ಲಿದ್ಲಾಗ್ತಿದಾನಲ್ಲ. ಇವತ್ತು ಪುಟ್ಮಲ್ಲಿಯವ್ರ ಬರ್ಡೇ ಅಂತ ಇವ್ನಿಗೆ ಏನಾದ್ರು ಗೊತ್ತಾಗ್ಬಿಡ್ತಾ? ಅಣ್ಣ ಅಪ್ಪನವರು ನನ್ನ ಆಸೆಗೆಲ್ಲ ತಣ್ಣೀರು ಇರ್ತಾರೆ. ಇವತ್ತೇ ಮಧುರ ಅವ್ರ ಬರ್ತಡೇ ಅಂತ ಇವ್ರಿಗೇನಾದ್ರು ಗೊತ್ತಾಗ್ಬಿಡ್ತಾ? ಪುಟ್ಮಲ್ಲಿಯವ್ರಿಗೆ ನಾನೇ ಮೊದಲು ಕೇಕ್ ತಿನ್ನಿಸ್ಬೇಕು ಅನ್ಕೊಂಡಿದ್ದೆ. ಇವನು ಕೇಕ್ ತಂದ್ಬಿಟ್ಟಿದ್ದಾನೆ. ನಾನೇ ಮೊದಲು ಕೇಕ್ ಕಟ್ ಮಾಡಿಸ್ಬೇಕು ಅಂತ ಬಂದರೆ ಇವ್ರು ಬೇರೆ ತಂದ್ಬಿಟ್ಟವ್ರಲ್ಲ. ಈ ಅಣ್ಣ ಅಪ್ಪ ಇರೋ ಗಂಟ ನಮ್ಮ ಮಧುರ ಅವ್ರಿಗೆ ಹತ್ರ ಆಗಕ್ಕೆ ಆಗಲ್ಲ. ಏನ್ ಗೌಡ್ರೆ, ಕೇಕ್ ತಗೊಂಡ್ಬರ್ತಿದ್ದೀರಾ? ಯಾವ ಖುಷಿಗೋ? ಅದು ಬರ್ತಡೇ ಮಾಡ್ಕೊಳ್ಳೋ ಅಂತ ತಗೊಂಬಂದು. ಓ, ಇವತ್ತು ನಿಮ್ಮ ಬರ್ಡೇನಾ? ಬಿಡ್ತೋನಿ, ನನ್ನ ಬರ್ತಡೇ ಇವತ್ತಲ್ಲ. ನನ್ನ ಮನಸ್ಸು ಬೇಕು ಅಂದಾಗಲೆಲ್ಲ ನನ್ನ ಬರ್ತಡೇ ಮಾಡ್ಕೊತಾ ಇರ್ತೀನಿ. ಈ ಐಡಿಯಾನ ಯಾವ ಮುಟ್ಟಾಳ ಕೊಟ್ನೋ? ನಿಮ್ಮಂಥವ್ರು ಇರ್ತಾರಲ್ಲ, ಅವರೇ ಕೊಟ್ಟಿದ್ದು. ಇಂಥ ವಿಚಾರದಲ್ಲಿ ಬಾಲ ಅಳ್ಳಾಡ್ಸ್ಕೊಂಡ್ ಬರ್ತಿದಾರಲ್ಲ, ನಿಮಗೆ ನಾಚಿಕೆ ಆಗಲ್ವಾ? ನಾನು ಕೇಳಿದ್ದು ನಿನ್ ಬರ್ಡೇ ಯಾವಾಗ ಅಂತ. ಓ, ಏಪ್ರಿಲ್ 1. ಓ, ಏಪ್ರಿಲ್ 1. ಅಲ್ಲಿಗೆ ನೀವು ಅದೇ ಅಂತ ಆಯ್ತು. ಐ ಮೀನ್ ಒಳ್ಳೆ ದಿನ ಹುಟ್ಟಿದಿರಿ ಅಂದೆ. ಅಲ್ಲ ಅಣ್ಣಪ್ಪನವ್ರೆ, ನೀವು ಅದು ಯಾವ ಖುಷಿ ಕೇಕ್ ತಂದಿದ್ದೀರಿ? ಇವತ್ತು ನಮ್ಮ ತಾತನ ಬರ್ಡೇ ಸೆಲೆಬ್ರೇಟ್ ಮಾಡೋಣ ಅಂತ ಈ ಕೇಕು. ಹಂಗಂದರ್ಯಾ? ನಿಮ್ಮ ತಾತ ಯಾನ್ ಮಾಡ್ಕೊಂಡಿದ್ರು? ಅವ್ರೇನು ಮಾಡ್ತಿರ್ಲಿಲ್ಲ, ನಿಂತು ಕೆಲಸ ಮಾಡಿಸ್ತಿದ್ರು. ಅಂತ ದೊಡ್ಡ ವ್ಯಕ್ತಿ. ನಮ್ಮ ವಂಶದವರೆಲ್ಲ ಒಂಥರ ಹಾಗೆ. ಓ, ಹಂಗಂದರ್ಯಾ? ನಿಮ್ಮ ತಾತ ಮುತ್ತಾತ ಎಲ್ಲ ನಿಂತ್ಕೊಂಡು ಕೆಲಸ ಮಾಡಿಸ್ತಾ ಇದ್ರು. ನೀವು ಒಬ್ರೇ ಕೆಲಸ ಇಲ್ದೆ ನಾಲ್ಕು ತರ ನಿಂತಿದ್ದಾರಿ. ಓವರ್ ಆಗಿ ಮಾತಾಡ್ತಿದ್ರ ಗೌಡ್ರೆ. ಮತ್ತಿನ್ನೇನಣ್ಣ ಅಪ್ಪನವ್ರೆ, ನಮ್ಮ ವಂಶ ಹಂಗೆ ಹಿಂಗೆ ಅಂತ ಕೊಚ್ಕೊತಿದಾರಿ. ಅಂತ ವಂಶದಲ್ಲಿ ಹುಟ್ಟುಬಿಟ್ಟು ನೀವು ಮಾತ್ರ ಕಸ ಗುಡಿಸ್ಬಿಟ್ಟು ಮುಸ್ರ ತಿಕ್ಕೊಂಡು ಹಟ್ಟಿಲೇ ಬಿದ್ದಿರ್ತಿದಾರಿ. ಗಂಡ್ಸಾದವ ನಂತರ ಆಚ್ಕೋಗ್ಬಿಟ್ಟು ದುಡ್ಕೊಂಬಂದು ಎಂಟ್ರ ಕಲ್ ಸೇವೆ ಮಾಡಿಸ್ಕೋಬೇಕು. ಅದು ಬಿಟ್ಬಿಟ್ಟು ಹಟ್ಟಿಲೇ ಎದ್ಕೊಂಡು ಎಂಟ್ರ ಸೆರಗಿ ಹಿಡ್ಕೊಂಡು ಅವಳು ಸೇವೆ ಮಾಡೋದಲ್ಲ. ನೀವು ತುಂಬಾ ತಪ್ಪು ಮಾತಾಡ್ತಿದ್ದೀರಾ. ನಾ ಮಾತಾಡ್ತಾರ ಸರಿಯಾಗದೆ. ಹಟ್ಟಿ ಮುಂದೆ ನಿಂತ್ಕೊಂಡು ಜಂಬ ಕೊಚ್ಕೊಳ್ಳೋದಲ್ಲ, ನಂತರ ಬೆವ್ರರ್ಸಿ ದುಡಿಬೇಕು. ಗೌಡ್ರೆ, ಬೆವ್ರು ಸುರಿಸಿ ದುಡಿಯೋರ್ಗೆ ಗುಂಡಿಗೆಲಿ ದಮ್ ಇರ್ಬೇಕು. ಅದು ನಿಮ್ಗಿಲ್ಲ. ಅದಕ್ಕೆ ಗುಜ್ರಿ ಅಂಗಡಿಲಿ ಪಟ್ಟಿ ಚಟ್ಟಿ ಬನ್ನಿ ಮಾಡ್ತಾ ಇರೋದು. ನನ್ನ ಗುಂಡ್ಗ ಬಗ್ಗೆ ಮಾತಾಡಬೇಡಿ. ಸಿಂಹ ಗರ್ಜಿಸಿದ್ರೆ ಕಾಡ್ ನಡಗುತ್ತೆ, ಈ ಗೌಡ ಗರ್ಜಿಸಿದ್ರೆ ನಾಡೆ ನಡುತ್ತದೆ. ತಪ್ಪು ತಿಳುವಳಿಕೆ ಗೌಡ್ರೆ. ನೀವು ಗರ್ಜಿಸಿದ್ರೆ ನಿಮ್ ಮನೆ ಮೇಲೆ ಒಣಗಾಕಿರೋ ಪಟ್ಟಿ ಚಟ್ಟಿ ಬನ್ನಿ ಒಳಗಡಲ್ಲ. ದಡ್ಡ ಪಡೆತದ ನೀವು. ನಾನು ದಡ್ಡ ಅಲ್ಲ ಗೌಡ್ರೆ. ಅದನ್ನೇ ಹೇಳ್ತಾ ಇರೋದು. ಎಣ್ಣೆಯಪ್ಪನವ್ರ ಜೊತೆಗೆ ಮಾತಾಡ್ತಾ ಇದ್ರೆ ಹುಚ್ಚಿಡಿತದೆ. ಆ ಪಾಟಿ ಪಸಂದಾಗಿರೋ ಎಂಡ್ರ ಬರ್ತಡೇನ ಗೆಪ್ತಿ ಮಾಡಿಕಂದ್ರೆ ಅವ್ರ ತಾತನ ಬರ್ತಡೇ ಆಚರಿಸಿನಂತೆ. ನನಗೆ ಇಂಥವ್ರೇ ಸಿಗಬೇಕು, ಇಲ್ಲ ಅಂದರೆ ನಾನು ಮಧುರ ಅವ್ರಿಗೆ ಹತ್ರ ಆಗಕ್ಕಾಗಲ್ಲ. ಇವ್ರಿಗೆ ಬರ್ತ್ಡೇ ಡೇಟು ಗೆಪ್ತಿ ಇಲ್ದಿರೋದೇ ಒಳ್ಳೇದಾಯ್ತು. ಸಿಕ್ಕಿರೋ ಚಾನ್ಸ್ನ ಸರಿಯಾಗಿ ಉಪಯೋಗಿಸ್ಕೊಂಬಿಡ್ಬೇಕು. ನಾವು ಹತ್ತರನೇ ನೀರು ಇಟ್ಕೊಂಡಿನಿ. ಅದಕ್ಕೆ
ಅದ ಬಾಳೆಹಣ್ಣು ತಲೆ ಎಲ್ಲ ಮಾತಾಬೇಡ. ದೊಡ್ಡರ್ಥ ಹೆಂಗ್ ನಡ್ಕೋಬೇಕು ಅನ್ನೋದು ಕಲ್ತ್ಕೋ. ಬಾಬಣ್ಣ ನನ್ ಕೂಸು ಬೈಬೇಡಿ, ಇವ್ನು ಕೇಳಿದ್ರಲ್ಲಿ ತಪ್ಪೇನದೆ? ವಾಸನೆ ಬಂತು ತಾನೆ, ಕುಡ್ಕೊಂಡು ಹೋಗಿ ಕ್ಯಾಮೆ ನೋಡಿ ಹೋಗಿ. ಬಾಬಣ್ಣ ಬಾಬಣ್ಣ ಈ ಸರಿ ಏನೋ ಔಸ್ಕೊಂಡಿದ್ದೀರಿ, ಅದ್ಯಾನು ಅಂತ ಔಷಧಿ ತೋರಿಸಿ. ಯಾರು ಇಲ್ವಲ್ಲಮ್ಮೆ, ನೋಡು ಖಾಲಿ ಕೈ. ಈ ಕೈ ನೋಡು ಇದು ಖಾಲಿ ಕೈ. ಒಂದ್ ಕೈ ತೋರ್ಸು ಸಾಕ, ಎರಡ್ ಕೈ ಒಟ್ಟಿಗೆ ತೋರ್ಸು. ಅಡ ತೋರ್ಸಲ್ಲ ಅಂದ್ರೆ ಯಾರು ಮಾಡೋಡ? ಬಾಬಣ್ಣ ಹೋಗ್ಲಿ ಬಿಡಿ, ಪಾಪ ನನ್ ಕೂಸ್ ಮೇಲೆ ಯಾಕೆ ರೇಗಿರಿ? ನೀವು ಬಾಕ್ಸ್ ಇಡ್ಕೊ ಬರ್ತಾ ಇರೋದು ನೋಡಿದ್ವಿ, ಅದಕ್ಕೆ ಅದ್ರಲ್ಲಿ ಏನಿದ್ದು ಅಂತ ಕೇಳಿದ್ವಿ. ಬಾಬಣ್ಣ ಅದ್ರಲ್ಲಿ ಏನಿತ್ತು? ಅದು ಅದು ಜೋಡದೆ.